ಇನ್ನು ರಾಜ್ಯದ ಜನತೆಗೆ ಹೇಳ್ತಾನೆ ಇದೀವಿ ಈ ಬಗ್ಗೆ ಆತಂಕ ಮಾಡಕ್ಕೆ ಹೋಗಬೇಡಿ ಅಂತೇಳಿ. ಆದರೆ ತುಂಬಾ ಜನ ಆತಂಕಕ್ಕೆ ಒಳಪಡ್ತಾ ಇದ್ರು, ಏನಾಗ್ಬಿಡುತ್ತೋ ಏನು ಅಂತ ಹೇಳಿ. ಸೊ ಈ ವೈರಸ್ ಹೊಸದಲ್ಲ, ಅಪಾಯಕಾರಿ ಅಲ್ಲ ಅನ್ನೋದನ್ನ ಈಗಾಗಲೇ ಸಾಕ್ಷಿ ಕೂಡ ಸಿಕ್ಕಿದೆ. ಶಿವಮೊಗ್ಗದ 5 ಮಕ್ಕಳಿಗೆ ಕಳೆದ ನವೆಂಬರ್ನಲ್ಲಿಯೇ HMPV ಸೋಂಕು ತಗುಲಿತ್ತು. ಈ ವಿಚಾರ ಈಗ ಬೆಳಕಿಗೆ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಗುಣಮುಖರಾಗಿ ಆಗಲೇ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಯಾರಿಗೂ ಯಾವುದೇ ತೊಂದರೆ ಆಗಿಲ್ಲ, ಎಲ್ಲರೂ ಕೂಡ ಆರಾಮಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ 3 ತಿಂಗಳ ಮಗು ಚೇತರಿಸಿಕೊಂಡಿದೆ, ಡಿಸ್ಚಾರ್ಜ್ ಕೂಡ ಆಗಿದೆ. ವಿಶೇಷ ಅಂದರೆ ಅತ್ತ ಮಹಾರಾಷ್ಟ್ರದ ನಾಗ್ಪುರದಲ್ಲಿ 2 ಮಕ್ಕಳಿಗೆ ಸೋಂಕು ತಗುಲಿದೆ. ಈ ಮಧ್ಯೆ ಮಕ್ಕಳಲ್ಲಿ ಸಣ್ಣ ಪುಟ್ಟ ನೆಗಡಿ ಕೆಮ್ಮು ಕಂಡು ಬಂದರೂ ಕೂಡ ಪೋಷಕರು ಆಸ್ಪತ್ರೆಗಳತ್ತ ಮುಖ ಮಾಡ್ತಾ ಇದ್ದಾರೆ. ಇದು ಜನರಿಗೆ ಆತಂಕ ಸಹಜವಾಗಿಯೇ. ಸಣ್ಣ ಮಕ್ಕಳಿಗಾದಾಗ ಶೀತಗಾಳಿ ಕಾರಣ ನೆಗಡಿ ಕೆಮ್ಮು ಜ್ವರದಿಂದ ಬಳಲುವ ಮಕ್ಕಳ ಸಂಖ್ಯೆ ಹೆಚ್ಚುತ್ತಾ ಇದೆ, ಸಾಮಾನ್ಯ ಅದು. ಈ ಹೊತ್ತಲ್ಲಿ ಆತಂಕವನ್ನು ಹೋಗಲಾಡಿಸೋಕೆ ಕೇಂದ್ರ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ. ಎಲ್ಲ ರಾಜ್ಯಗಳ ಅಧಿಕಾರಿಗಳ ಜೊತೆಗೆ ಕೇಂದ್ರ ಆರೋಗ್ಯ ಸಚಿವಾಲಯ ವರ್ಚುವಲ್ ಸಭೆ ಕೂಡ ಮಾಡಿದ್ದಾರೆ. HMPV ಸೋಂಕು ಹೊಸದಲ್ಲ, ಇದು ಎಲ್ಲ ವಯಸ್ಸಿನವರಲ್ಲೂ ಕೂಡ ಕಾಣಿಸಿಕೊಳ್ಳುವ ಸಾಮಾನ್ಯ ಉಸಿರಾಟದ ಸೋಂಕು ಅಷ್ಟೇ. ಇದಕ್ಕೆ ಭಯಪಡಬೇಕಾದಂಥ ಅಗತ್ಯತೆ ಇಲ್ಲ. ಸೋಂಕಿನ ಪ್ರಕರಣಗಳು ಅನಿಯಂತ್ರಿತವಾಗಿ ಏರಿಕೆ ಆಗ್ತಾ ಇಲ್ಲ ಅಂದಿದ್ದಾರೆ. ಗುಡ್ ನ್ಯೂಸ್ ಅದು. ಆದರೆ ಎಲ್ಲ ರಾಜ್ಯಗಳ ಜನರಲ್ಲಿ ಉಸಿರಾಟದ ಸೋಂಕಿನ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಸೋಂಕು ಹರಡುವಿಕೆ ಬಗ್ಗೆ ಎಚ್ಚರ ವಹಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಪರಿಸ್ಥಿತಿಯನ್ನು ಆಗಿಂದಾಗೆ ಅವಲೋಕಿಸಿ ಅಂತ ಆದೇಶವನ್ನು ಕೊಟ್ಟಿದ್ದಾರೆ. ಕಾರಣ ತುಂಬ ಜನ ಟೆಸ್ಟ್ ಮಾಡಿಸ್ತಾ ಇಲ್ಲ, ನಮ್ಗೆ ಹಾಗಾಗಿ ಗೊತ್ತಾಗ್ತಿಲ್ಲ. ಯಾವುದೇ ಸಂಭಾವ್ಯ ಉಲ್ಬಣವನ್ನು ಎದುರಿಸಲು ಸಿದ್ಧ ಇದ್ದೀವಿ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ಈಗ ಹೇಳಿದ್ದಾರೆ. ಈ ಮಧ್ಯೆ ರಾಜಕೀಯವೂ ಕೂಡ ಮುಂದುವರೆದಿದೆ. ಪಾಪ ಸರ್ಕಾರ ಲಾಸ್ನಲ್ಲಿದೆ, HMPV ಎದುರಿಸಲು ಸಾಲ ಪಡಿಬೇಕಾಗತ್ತೆ ಪಾಪ ಅಂತ ವಿಪಕ್ಷ ನಾಯಕ ಅಶೋಕ್ ಅವರು ಲೇವಡಿ ಮಾಡಿದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಾಯಕರೆಲ್ಲ ಇಂತಹ ಪ್ರಕರಣಗಳಲ್ಲಿ ರಾಜಕೀಯವನ್ನು ಮಾಡಬೇಡಿ. ಯಾವುದೇ ವೈರಸ್ ಅನ್ನ ಯಾರು ನೆಗ್ಲೆಕ್ಟ್ ಮಾಡಬಾರ್ದು. ಆದ್ರಿಂದ ರಾಜ್ಯ ಸರ್ಕಾರನು ಕೂಡ ಪ್ರಿಪೇರ್ ಆಗಬೇಕು. ಆರಾಮ್ಸೆ ಓಸಿ ಹೊಡ್ಕೊಂಡು ಎಲ್ಲ ಕೂತಿದ್ದಾರೆ ಅಧಿಕಾರಿಗಳು. ಆಡಿಟ್ ಮಾಡ್ಲಿ, ಎಷ್ಟು ಡಿಸ್ಟ್ರಿಕ್ಟ್ ಕೇಂದ್ರದಲ್ಲಿ ಹೋಗಿ ಚೆಕ್ ಮಾಡ್ಲಿ, ಅವರು ರಿಪೋರ್ಟ್ ತಗೊಳ್ಳಿ, ಒಂದು ಪೂರ್ವ ಸಿದ್ಧತೆ ಆಗಿ. ಯಾಕಂದ್ರೆ ಈಗ ದುಡ್ಡಿಲ್ಲ ಸರ್ಕಾರದಲ್ಲಿ, ಪಾಪರ ಆಗ್ಬಿಟ್ಟಿದ್ದಾರೆ. ನಿರ್ಮಾಣ ಆಗಿಲ್ಲ, ಮುಗ್ದೋಗಿದೆ ಇನ್ನೇನು. ಅದು ಚರ್ಚೆ ಮಾಡೋದು, ಬಟ್ ಅದು ಬಹಳ ಆತಂಕಕಾರಿಯಾದಂತ ವೈರಸ್ ಅಲ್ಲ. ಚೈನಾದಿಂದ ಬಂದಿದೆ ಅಂತ ವೈರಸ್ ಅಲ್ಲ. ಆ ವೈರಸ್ ಮೊದಲಿನಿಂದ ಇದೆ. ಅದು ಮಕ್ಕಳಿಗೆ, ವಯಸ್ಸಾದವರಿಗೆ, ಇಮ್ಯುನಿಟಿ ಕಡಿಮೆ ಆದವರಿಗೆ ಬರೋ ಸಾಧ್ಯತೆ ಇರ್ತದೆ. ಬಟ್ ಅದು ಅಪಾಯಕಾರಿ ಅಲ್ಲ. ನಾನು ಬಹಳ ಜನರ ಜೊತೆ, ಡಾಕ್ಟರ್ಗಳ ಜೊತೆ ಮಾತಾಡಿದ್ದೆ, ತಜ್ಞರ ಜೊತೆಗೂ ಕೂಡ ಮಾತಾಡಿದ್ದೆ. ಅಪಾಯಕಾರಿ ಅಲ್ಲ ಇದು. ಬಟ್ ಮುಂಜಾಗ್ರತಾ ಕ್ರಮ ತಗೊಳ್ಳೋದು ಬಹಳ ಒಳ್ಳೆಯದು. ಇಲ್ಲ ಭಯ. ಪ್ರತಿ ವರ್ಷ ಚಳಿಗಾಲದಲ್ಲಿ ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲಿ ಅಬ್ಬರಿಸ್ತಾ ಇದ್ದ ಚಳಿ ಈ ಬಾರಿ ದಕ್ಷಿಣದ ಜಿಲ್ಲೆಗಳಿಗೂ ಕೂಡ ವ್ಯಾಪಿಸಿದೆ. ಬೆಂಗಳೂರು ಸೇರಿ ಎಲ್ಲೆಡೆ ತಾಪಮಾನ ಕುಸಿತಾ ಇದ್ದು ಚಳಿ ಹೆಚ್ಚಾಗ್ತಾ ಇದೆ. ನಿನ್ನೆ ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ 14 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಇದು 12 ಡಿಗ್ರಿ ಇಳಿಯಬಹುದು ಅಂತ ಹವಾಮಾನ ಇಲಾಖೆ ಎಚ್ಚರಿಸ್ತಾ ಇದೆ. ಬೆಳಗಾವಿ, ಬೀದರ್, ವಿಜಯಪುರ, ಕಲಬುರಗಿ, ಹಾವೇರಿ, ರಾಯಚೂರು ಜಿಲ್ಲೆಗಳಲ್ಲಿ ವಾಡಿಕೆಗಿಂತ 4-5 ಡಿಗ್ರಿ ತಾಪಮಾನ ಕುಸಿದಿದೆ. ಚಿಕ್ಕಮಗಳೂರು, ಹಾಸನ, ಮಂಡ್ಯ, ದಾವಣಗೆರೆ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಗಿಂತ ಕಡಿಮೆ ತಾಪಮಾನ ಇದೆ. ಉತ್ತರ ಒಳನಾಡು, ದಕ್ಷಿಣ ಒಳನಾಡಿನ ಈ ಎಲ್ಲಾ ಜಿಲ್ಲೆಗಳಲ್ಲಿ ಇಂದಿನಿಂದ ಶೀತ ಗಾಳಿಯೂ ಬೀಸ್ತಾ ಇದೆ. ಬೆಳಗ್ಗೆ ಸಂಜೆ ಮಂಜು ಮುಸುಕಿರುವಂತಹ ವಾತಾವರಣ ಕಂಡು ಬರ್ತಾ ಇದೆ. ದಟ್ಟ ಮಂಜಿನ ಕಾರಣ ಇಂದು ನಸುಕಿನ ಜಾವ ತುಮಕೂರಿನ ಓಬಳಾಪುರ ಗೇಟ್ ಬಳಿ ಭೀಕರ ಅಪಘಾತ ಸಂಭವಿಸಿತು. ಟ್ರ್ಯಾಕ್ಟರ್ ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ 3 ಬಲಿಯಾಗಿದ್ದಾರೆ. ಸೊ ನಸುಕಿನ ಜಾವ ದಟ್ಟ ಮಂಜು ಇದ್ರೆ ಎಚ್ಚರಿಕೆಯಿಂದ ಪಯಣಿಸಿ. ಬಹಳ ಕಷ್ಟ ಇದೆ ಆ್ಯಕ್ಚುಲಿ. ಇಲ್ಲೇ ಹೆಬ್ಬಾಳ ಹತ್ರನೇ ಒಂದು ಫ್ಲೈಓವರಲ್ಲಿ ಬೈಕ್ನವರು ಗುದ್ದಿರೋ ಘಟನೆ ಕೂಡ ಆಗಿತ್ತು. ಇನ್ನು ಕೆಲವು ಕಡೆಗಳಲ್ಲಂತೂ ವಿಪರೀತವಾಗಿ ಫಾಗ್ ಆಗ್ತಾ ಇದೆಯಪ್ಪ, ಅದನ್ನು ಡಿಸ್ಟೆನ್ಸೇ ಕಾಣ್ತಾ ಇಲ್ಲ, ಆ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಅರ್ಲಿ ಮಾರ್ನಿಂಗಲ್ಲಿ ಭಾಳ ಎಚ್ಚರಿಕೆಯಿಂದ ಗಾಡಿ ಓಡಿಸ್ಕೊಳ್ಳಿ. ಕಾರಣ ಅಭ್ಯಾಸ ಇರೋದಿಲ್ಲ ಈ ಕಡೆ. ಉತ್ತರ ಭಾರತದಲ್ಲಿ ಆದರೆ ಅದರ ಅಭ್ಯಾಸ ಇರುತ್ತೆ. ಕಾರಣ ಅಲ್ಲಿ ಫಾಗ್ ಹೆಚ್ಚಾಗಿ ಆದಾಗ ನಿಮಗೆ ಗಾಡಿ ಓಡಿಸಿರುವಂಥ ಅಭ್ಯಾಸ ಅಲ್ಲಿರೋರಿಗಿರುತ್ತೆ. ಬಟ್ ಇಲ್ಲಿವರೆಗೆ ಅದು ಅಭ್ಯಾಸ ಇರೋದಿಲ್ಲ, ಆ ಫಾಗಲ್ಲಿ ಗಾಡಿ ಹೆಂಗೆ ಓಡಿಸ್ಬೇಕು ಅಂತೇಳಿ. ಸ್ವಲ್ಪ ಗಮನ ಇರಲಿ, ಎಚ್ಚರಿಕೆಯಿಂದ ಓಡಿಸ್ಕೊಳ್ಳಿ. ಇನ್ನು ಛತ್ತೀಸ್ಗಢದಲ್ಲಿ ನಕ್ಸಲರ ವಿರುದ್ಧ ಕಾರ್ಯಾಚರಣೆ ನಡೀತಾ ಇರುವ ಹೊತ್ತಲ್ಲೇ ಇತ್ತ ಕರ್ನಾಟಕದಲ್ಲಿ 6 ನಕ್ಸಲರು ಮುಖ್ಯ ವಾಹಿನಿಗೆ ಬರೋಕೆ ಈಗ ಮುಂದಾಗಿದ್ದಾರೆ. ವಿಕ್ರಮ್ಗೌಡ ಎನ್ಕೌಂಟರ್ ಪ್ರಕರಣದ ಪರಿಣಾಮ ಏನೋ ಗೊತ್ತಿಲ್ಲ. ಕರ್ನಾಟಕದ ಮುಂಡಗಾರು ಲತಾ ಮತ್ತು ಸುಂದರಿ ಕುತ್ಲೂರು, ವನಜಾಕ್ಷಿ ಬಾಳೆಹೊಳೆ, ಮಾರಪ್ಪ ಅರೋಲಿ, ತಮಿಳುನಾಡಿನ ಕೆ ವಸಂತ ಮತ್ತು ಕೇರಳದ TNG ಶಸ್ತ್ರಾಸ್ತ್ರ ತೊರೆದು ಮುಖ್ಯವಾಹಿನಿಗೆ ಬರೋಕೆ ಒಪ್ಪಿದ್ದಾರೆ. ಇದಕ್ಕೆ ಸರ್ಕಾರವೂ ಕೂಡ ಸಮ್ಮತಿ ಕೊಟ್ಟಿದೆಯಂತೆ. ನಾಳೆ ಚಿಕ್ಕಮಗಳೂರಿನಲ್ಲಿ 6 ನಕ್ಸಲರು ಶರಣಾಗಲು ವೇದಿಕೆ ಕೂಡ ಸಿದ್ಧವಾಗಿದೆ. 50 ನಕ್ಸಲರ ಜೊತೆಗೆ ಶರಣಾಗತಿ ಸಮಿತಿ ಮತ್ತು ಶಾಂತಿಗಾಗಿ ನಾಗರಿಕ ಸಮಿತಿ ನಡೆಸಿದ ಮಾತುಕತೆ ಯಶಸ್ವಿಯಾಗಿದೆ ಅಂತೆ. ಸೊ ಒತ್ತುವರಿ ತೆರವು, ಕಸ್ತೂರಿರಂಗನ್ ವರದಿಗೆ ವಿರೋಧ, ವಿಕ್ರಮ್ಗೌಡ ಎನ್ಕೌಂಟರ್ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು, ಮುಖ್ಯವಾಹಿನಿಗೆ ಬಂದವರಿಗೆ ಪ್ಯಾಕೇಜ್ ನೀಡಬೇಕು ಅನ್ನುವಂಥ ಬೇಡಿಕೆಯನ್ನು ಶರಣಾಗತಿಗೆ ಮುಂದಾದ ನಕ್ಸಲರು ಇಟ್ಟಿದ್ದಾರಂತೆ. ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸುವ ಭರವಸೆ ಇದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮ್ಮ ಹೋರಾಟ ಮುಂದುವರಿಸ್ತೀವಿ ಅಂತ ಶರಣಾಗತಿಗೆ ಸಜ್ಜಾದ ನಕ್ಸಲರು ಮುಂಡಗಾರು ಲತಾ ತಿಳಿಸಿದ್ದಾರೆ. ಅಂದಾಗೆ ನಕ್ಸಲರಾದ ಜಯಣ್ಣ, ರಾಜಣ್ಣ ನಡೆ ಇನ್ನೂ ಕೂಡ ಗೊತ್ತಾಗಿಲ್ಲ. ಒಂದೊಮ್ಮೆ ಇವರು ಶರಣಾದರೆ ರಾಜ್ಯದಲ್ಲಿ ನಕ್ಸಲ್ ಚಳವಳಿ ಬಹುತೇಕ ಅಂತ್ಯ ಕಾಣಲಿದೆ.
ಸರ್ಕಾರ ಕೂಡ ಈಡೇರಿಸುತ್ತೆ ಅನ್ನುವಂಥ ನಮಗೆ ಭರವಸೆಯೊಂದಿಗೆ ನಾವು ಸರ್ಕಾರ ಮತ್ತು ಇಲ್ಲಿರುವಂಥ ಏನು ಎಲ್ಲ ಶ್ರಮ ಹಾಕಿದವರು ಎಲ್ಲರೂ ಮತ್ತು ಕಮಿಟಿಗಳ ಎಲ್ಲ ಮೆಂಬರ್ಸು ಕೂಡ 2 ಸಮಿತಿಯ ಮೆಂಬರ್ಸು ಕೂಡ ಏನು ಇವಾಗ ಎಲ್ಲ ರೀತಿಯ ಶ್ರಮಗಳನ್ನು ಹಾಕಿ ನಮ್ಮನ್ನು ಒಂದು ಮುಖ್ಯವಾಹಿನಿಗೆ ತಗೊಂಬಂದು ನಾವು ಅಲ್ಲಿ ಏನು ಪ್ರಜಾತಾಂತ್ರಿಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅಂತೇಳಿ ಏನು ಬಯಸ್ತಿದ್ದಾರೋ ಕಮಿಟಿಯವರು, ಅದೇ ರೀತಿಲಿ ನಾವು ಜನರ ಪರವಾಗಿ ನಾವು ಕೊನೆ ತನಕ ನಿಲ್ತೀವಿ. ಜನರಿಗಾಗಿ ಹೋರಾಟ ಮಾಡಲಿಕ್ಕೆ ಯಾವುದೇ ರೀತಿ ನಾವು ಹಿಂಜರಿಯಲ್ಲ. ಸಮಾಜದ ಮುಖ್ಯವಾಹಿನಿಯ ಪ್ರಜಾತಾಂತ್ರಿಕ ಚಳವಳಿಯಲ್ಲಿ ತಾವು ತೊಡಗಿಸ್ಕೋಬೇಕು ಅಂತೇಳಿ ಅವರು ಈ ಮುಖ್ಯವಾಹಿನಿಗೆ ಅವರು ಬರ್ತಾ ಇದ್ದಾರೆ. ಈ ಪ್ರಕ್ರಿಯೆ ಹಲವಾರು ತಿಂಗಳುಗಳಿಂದ ಚಾಲ್ತಿಯಲ್ಲಿತ್ತು. ನಕ್ಸಲ್ ಶರಣಾಗತಿ ಸಮಿತಿ ಮತ್ತು ಶಾಂತಿಗಾಗಿ ನಾಗರಿಕರ ವೇದಿಕೆ ಮುಖಂಡರು ಸಮಾಜದ ಪರವಾಗಿ ಅವರನ್ನು ನಾವು ಮಾತನಾಡಿಸಿ ಅವರು ಈ ಪ್ರಕ್ರಿಯೆಗೆ ಒಪ್ಪಲಿಕ್ಕೆ ತಯಾರಾದರು. ಅವರ ಮಾರ್ಗವನ್ನು ಬದಲಾಯಿಸಿ ಪ್ರಜಾತಾಂತ್ರಿಕ ಚಳುವಳಿಯ ಮಾರ್ಗವನ್ನು ಬರಬೇಕು ಅನ್ನುವ ಗೋಲ್ಡ್ ವಂಚಕಿ ಐಶ್ವರ್ಯ ಗೌಡ ಕೇಸ್ ಇದೀಗ ಕಾಂಗ್ರೆಸ್ನ ಶಾಸಕ ವಿನಯ್ ಕುಲಕರ್ಣಿಗೂ ಸಂಕಷ್ಟ ತರ್ತಾ ಇದೆ. ಐಶ್ವರ್ಯ ಗೌಡ ಪತಿ ಹರೀಶ್ ಹೆಸರಿನಲ್ಲಿ ನೋಂದಣಿಯಾಗಿರುವ ಐಷಾರಾಮಿ ಬೆನ್ಸ್ ಕಾರನ್ನ ವಿನಯ್ ಕುಲಕರ್ಣಿ ಬಳಕೆ ಮಾಡ್ತಾ ಇದ್ರು. ಐಶ್ವರ್ಯ ಗೌಡ ವಂಚನೆ ಪುರಾಣ ಬಯಲಾಗ್ತಿದ್ದ ಹಾಗೆ ಬೆನ್ಸ್ ಕಾರನ್ನ ವಿನಯ್ ಕುಲಕರ್ಣಿ ಹಿಂತಿರುಗಿಸಿದ್ರು ಎನ್ನಲಾಗ್ತಾ ಇದೆ. ಇದೇ ವೇಳೆ ಯೋಗೇಶ್ ಗೌಡ ಕೊಲೆ ಪ್ರಕರಣದ 5ನೇ ಆರೋಪಿ ಅಶ್ವಥ್ ಗೌಡ ಐಶ್ವರ್ಯರ ಕಾರು ಚಾಲಕ ಆಗಿದ್ದ ಎನ್ನುವ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಈ ಸಂಬಂಧ ವಿನಯ್ ಕುಲಕರ್ಣಿಗೆ ತನಿಖೆಯ ಬಿಸಿ ತಾಕಬಹುದು ಎಂಬ ಸುದ್ದಿ ಹಬ್ಬಿದೆ. ಈ ಮಧ್ಯೆ ಐಶ್ವರ್ಯ ಗೌಡ ವಿರುದ್ಧ ಆರ್ಆರ್ ನಗರ ಠಾಣೆಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆ ಮತ್ತು ಬೆದರಿಕೆ ಕೇಸ್ ದಾಖಲಾಗಿದೆ. ಅಂದಹಾಗೆ ಯಾವ ಐಶ್ವರ್ಯ ಗೌಡನೂ ನಂಗೆ ಗೊತ್ತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಕೆ ಸುರೇಶ್ ಮಾತ್ರ ದೂರು ಕೊಟ್ಟಿದ್ದೇನೆ, ಪೊಲೀಸರು ಕರೆದ್ರೆ ಮಾಹಿತಿ ಕೊಡ್ತೀನಿ ಅಂತ ತಿಳಿಸಿದ್ದಾರೆ. ಆದರೆ ವಿನಯ್ ಕುಲಕರ್ಣಿ ಕೇಸ್ ತಮಗೆ ಗೊತ್ತೇ ಇಲ್ಲ ಎಂದಿದ್ದಾರೆ. ಗೊತ್ತಿಲ್ಲ, ಯಾರು ನನಗೆ ಗೊತ್ತಿಲ್ಲ, ಸುಮ್ಮನೆ ನನಗೆ ಗೊತ್ತಿಲ್ಲದೆ, ನನಗೆ ಸಂಬಂಧ ಇಲ್ಲದೆ ಹೋದ್ದು ನನಗೆ ಗೊತ್ತಿಲ್ಲದೆ. ಬಟ್ ನಾವು ಮಾತಾಡೋಕ್ಕಿಲ್ಲ, ಹೊರಗಡೆ ದೇಶಕ್ಕೆ ಹೋಗಿ ಆತನೂ ಹೋಗಿದ್ದ, ನಾನು ಮಾತಾಡೋಕ್ಕಾಗಲಿಲ್ಲ. ಅವರು ಪೊಲೀಸ್ ತನಿಖೆ ಮಾಡ್ತಾರೆ. ನಾನು ಅದಕ್ಕೆ ನನ್ನೇನಾರು ಕರೆದ್ರೆ ನನ್ನ ತನಿಖೆಗೆ ಕರೆದ್ರೆ ನಾನು ಅದಕ್ಕೆ ಸಂದರ್ಭದಲ್ಲಿ ಭಾಗವಹಿಸಿ ಏನು ಸಹಕಾರ ಬೇಕಾದರೂ ಕೊಡ್ತೀನಿ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಯಾರ್ದೋ ಯಾರ ಹೆಸರನ್ನು ಹೇಳ್ಕೊಂಬಿಟ್ಟು ವಂಚನೆ ಮಾಡಿದ್ರೆ ಅವ್ರಿಗೆ ಏನು ಗೊತ್ತಿರುತ್ತೆ? ನನ್ನ ಹೆಸರಲ್ಲಿ ಹಿಂಗೆ ವಂಚನೆ ಮಾಡ್ತಾ ಇದ್ದಾರೆ, ನಾಳೆ ಯಾರ್ದು ಹೆಸರು ಅಲ್ಲಾದರೂ ಮಾಡ್ಬೋದು ಯಾರಾದ್ರೂ. ಸೊ ಹಾಗಾಗಿ ಯಾರಿಗೂ ನನಗೆ ಗೊತ್ತಿದೆ, ನನಗೆ ಗೊತ್ತಿದ್ದವರೇ ಮಾಡಿದ್ದಾರೆ ಹಂಗಲ್ಲ ಆಗಲ್ಲ. ಈಗ ಡಿ ಕೆ ಶಿವಕುಮಾರ್ಗೆ ಏನು ಗೊತ್ತಾಗಬೇಕು ವಿಚಾರದಲ್ಲಿ? ಅವರ ಹೆಸರು ಯೂಸ್ ಮಾಡಿದ್ದಾರೆ. ಎಸ್.